ಬಿಗ್ ಬ್ಯಾಂಗ್ ಕ್ಷಣದಲ್ಲಿ ಕಾಲ ಹುಟ್ಟಿತು ಎಂದು ವಿಜ್ಞಾನ ಹೇಳುತ್ತದೆ. ಆ ಸ್ಫೋಟದಿಂದ ಪ್ರಪಂಚ ತನ್ನ ಅನಂತ ವಿಸ್ತಾರವನ್ನು ಆರಂಭಿಸಿತು. ನಮಗೆ ಭೂತ, ವರ್ತಮಾನ, ಭವಿಷ್ಯ ಎಂಬ ಕಾಲದ 3 ಹಂತಗಳು ಗೋಚರಿಸುತ್ತವೆ. ಆದರೆ ವಿಜ್ಞಾನ ಹೇಳುವುದು ಕಾಲವು ಕೇವಲ ಇನ್ನೊಂದು ಆಯಾಮ, ಜಾಗದಂತೆ ಇದು ಹರಡಿಕೊಂಡಿದೆ. ಹೀಗಾಗಿ ಭೂತವು, ಭವಿಷ್ಯವು, ವರ್ತಮಾನವು ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿರಬಹುದು. ರಾತ್ರಿಯ ಆಕಾಶವನ್ನು ನೋಡುವಾಗ ನಕ್ಷತ್ರಗಳಿಂದ ಬರುವ ಬೆಳಕು ಲಕ್ಷಾಂತರ ವರ್ಷಗಳ ಹಿಂದಿನದು, ಆದರೆ ಅದು ನಮ್ಮ ಕಣ್ಣಿಗೆ ತಲುಪುವ ಕ್ಷಣವೇ ಈಗ. ಹೀಗಾಗಿ ನಾವು ನೋಡುವುದು ಭೂತಕಾಲವೋ ವರ್ತಮಾನವೋ? ಉತ್ತರ ಅದು ಎರಡೂ ಆಗಿರಬಹುದು. ತತ್ವಜ್ಞಾನದ ದೃಷ್ಟಿಯಿಂದ ಭೂತ ಮತ್ತು ಭವಿಷ್ಯ ಕೇವಲ ಮಾನವನ ಕಲ್ಪನೆ. ನಿಜವಾಗಿ ಅನುಭವಿಸಬಹುದಾದುದು ಕೇವಲ ಈ ಕ್ಷಣ. ಗಂಟೆಗಳು, ಕ್ಯಾಲೆಂಡರ್ಗಳು ಕಾಲವನ್ನು ಅಳೆಯುತ್ತವೆ, ಆದರೆ ಜೀವನವನ್ನು ಬದುಕುವ ಶಕ್ತಿ ಕೇವಲ ವರ್ತಮಾನದಲ್ಲಿದೆ. ಬಹುಶಃ ನಾವು ಕಾಲದಲ್ಲಿ ಸಾಗುತ್ತಿರುವವರಲ್ಲ, ನಾವು ಸ್ವತಃ ಕಾಲದ ಭಾಗ. ಪ್ರತಿ ಉಸಿರು ಒಂದು ಕ್ಷಣ, ಪ್ರತಿ ಕ್ಷಣವೂ ಒಂದು ಬ್ರಹ್ಮಾಂಡ. ಕಾಲದ ಮೃಗತೃಷ್ಣೆಯಲ್ಲಿ ಒಂದೇ ನಿಜವಿರಬಹುದು, ಈ ಕ್ಷಣ.